ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಶಿಸ್ತು ಕ್ರಮ. ಶಾಂತಿ ಸಭೆಯಲ್ಲಿ ಅಧಿಕಾರಿಗಳ ಎಚ್ಚರಿಕೆ. ಉರುಸ್ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಲು ಯತ್ನಿಸಿದರೆ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಎಂದು ಗ್ರೇಡ್ 2 ತಹಸೀಲ್ದಾರ್ ರಾಜೇಂದ್ರ ಪ್ರಸಾದ್ ಹೇಳಿದರು. ಇಂದು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಸೆಪ್ಟೆಂಬರ್ 5 ಮತ್ತು 6 ರಂದು 2 ದಿನಗಳ ಕಾಲ ಹಜರತ್ ಅಮ್ಮಾಜಾನ್ ಬಾವಾಜಾನ್ ಉರುಸ್ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಉರುಸು ನಡೆಯಲು ಸಹಕರಿಸಬೇಕೆಂದು ಕೋರಿದ ಅವರು, ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ತಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರತಕ್ಕದ್ದು. ಭಕ್ತಾದಿಗಳು ದರ್ಗಾ ಸಮೀಪ ಇರುವ ಕೆರೆ, ಕುಂಟೆಗಳು, ಬೆಟ್ಟಗಳ ಕಡೆ ಹೋಗುವುದನ್ನು, ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಎಂದು ಹೇಳಿದ ಅವರು, ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ತಮ್ಮ ಜೊತೆಯಲ್ಲಿ ತಂದಿರುವ ಮಕ್ಕಳನ್ನು ಎಲ್ಲೆಂದರಲ್ಲಿ ಬಿಡಬಾರದು. ಒಂದು ವೇಳೆ ಯಾರಾದರೂ ಪ್ಲಾಸ್ಟಿಕ್ ಬಳಕೆ ಮಾಡಿದರೆ, ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಲು ಪ್ರಯತ್ನಿಸಿದರೆ ಅಂತಹ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆಗೆ ಶಿಫಾರಸು ಮಾಡಲಾಗುವುದು ಎಂದು ಹೇಳಿದರು. ಉರುಸ್ಗೆ ಬರುವ ಯುವಕರು ದಾರಿಯಲ್ಲಿ ಬೈಕ್ ವಹೀಲಿಂಗ್ ಮಾಡಿದರೆ ಪೊಲೀಸ್ ಇಲಾಖೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತದೆ. ಕಾನೂನನ್ನು ಕೈಗೆ ತೆಗೆದುಕೊಳ್ಳಲು ಹೋಗಬಾರದು ಎಂದು ತಿಳಿಸಿದರು. ಗ್ರಾಮದ ಹಿರಿಯ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ, ದರ್ಗಾ ಸುತ್ತಮುತ್ತಲೂ ಸ್ವಚ್ಛತೆಯನ್ನು ಕಾಪಾಡಬೇಕು. ಗ್ರಾಮ ಪಂಚಾಯಿತಿ ವತಿಯಿಂದ 2 ದಿನಗಳ ಕಾಲ ನಡೆಯಲಿರುವ ಉರುಸ್ಗೆ ಕಸ ಸಂಗ್ರಹಿಸಲು ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿಕೊಡಲಾಗುವುದು. ದರ್ಗಾ ಆವರಣದಲ್ಲಿ ಹಾಗೂ ಸುತ್ತಮುತ್ತಲೂ ಯಾರಾದರೂ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಿದರೆ ದಂಡ ವಿಧಿಸಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್, ವಕ್ಫ್ ಬೋರ್ಡ್ ಅಧಿಕಾರಿ ನವೀದ್ ಪಾಷಾ, ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್, ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್, ಗ್ರಾಮದ ಮುಖಂಡರಾದ ಅಮೀರ್ ಜಾನ್, ಸಮೀವುಲ್ಲಾ, ನಾಗರಾಜ್, ಬಶೀರ್ ಖಾನ್, ಸುಹೇಲ್ ಅಹಮದ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮುನಿರಾಜು, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ಕೆಂಚಾರ್ಲಹಳ್ಳಿ ಆಸಿ ಚಂದ್ರಶೇಖರ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ಮುಖ್ಯವಾಗಿ ಏನು ಅಂತಂದರೆ, ಫಸ್ಟು ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಸ್ವಚ್ಛತೆ ಕಡೆ. ನಿಮ್ಮೆಲ್ಲರೂ ಅಹವಾಲು ಏನು ಅಂತಂದರೆ, ಇಲ್ಲಿ ಸ್ವಚ್ಛತೆ ಇಲ್ಲ, ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ. ಆ ಸ್ವಚ್ಛತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕಾಪಾಡಬೇಕು ಅಂತಂದ್ಬಿಟ್ಟು ವಕ್ಫ್ ಬೋರ್ಡ್ ಅವ್ರಿಗೆ ನಾನು ಈ ದಿನ ನಿರ್ದೇಶನವನ್ನು ಕೊಟ್ಟಿರ್ತೇವೆ. ಅದೇ ರೀತಿಯಲ್ಲಿ ಅವರೂ ಹೇಳಿದ್ದಾರೆ, ಸ್ವಚ್ಛತೆಯನ್ನು ಕಂಪ್ಲೀಟಾಗಿ ಕಾಪಾಡ್ತೀವಿ ಅಂತ. ಎರಡನೇದಾಗಿ ಏನು ಅಂತಂದರೆ, ಸಾರಿಗೆ ವ್ಯವಸ್ಥೆನೂ ಯಾವುದೇ ರೀತಿ ಅಡೆತಡೆಗಳಾಗ್ದಿರ ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು ಸಾರಿಗೆ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಸಾರಿಗೆ ಅಧಿಕಾರಿಗಳು ಕೂಡ ಹೇಳಿದ್ದೀವಿ, ಅವರು ಕೂಡ ಸಾರಿಗೆ ವ್ಯವಸ್ಥೆಯನ್ನು ನೋಡ್ತಾರೆ. ಇವೆರಡಕ್ಕಿಂತ ಮುಖ್ಯವಾಗಿ ಏನು ಅಂತಂದರೆ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗೋವ್ರಿಗೂ ಬರೋವ್ರಿಗೂ ಯಾವುದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗದಿರ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಂದ್ಬಿಟ್ಟು ನಾವು ಪೊಲೀಸ್ ಇಲಾಖೆಯವ್ರಿಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ. ಅವರು ಇದ್ರ ಜೊತೆಗೆ ಏನಾಗಿದೆ ಅಂತಂದರೆ, ಈ ಸತಿ ಮಳೆ ನೀರೋದ್ರಿಂದ ಕೆಲವೊಂದು ಕಾಲುವೆ, ಕುಂಟೆ, ಕೆರೆಗಳಲ್ಲಿ ನೀರು ಬಹಳಷ್ಟು ಇದೆ. ಅದಕ್ಕೋಸ್ಕರ ಅಲ್ಲಿ ಕೂಡ ಮೆಣಸು ಹಾಕಿ ಊರು ಒಳಗಡೆ ಯಾವುದೇ ರೀತಿಯಲ್ಲಿ ಫುಟ್ಪಾತ್ ಮೇಲೆ, ರಸ್ತೆಯಲ್ಲಿ ಅಂಗಡಿನ ಕಂಪ್ಲೀಟಾಗಿ ಯಾವುದೇ ರೀತಿಯಲ್ಲಿ ಇಡಬಾರ್ದು ಅಂತಂದ್ಬಿಟ್ಟು ಈಗ ನೀವು ಗ್ರಾಮಸ್ಥರಾಗಿರ್ಬೋದು, ವಕ್ಫ್ ಮಂಡಳಿಯವರಾಗಿರ್ಬೋದು, ಎಲ್ಲರೂ ಇದನ್ನು ಕೋರಿಕೆ ಮಾಡಿರ್ತೀರ. ಇದೇ ರೀತಿಯಲ್ಲಿ ಸಭೆಯಲ್ಲಿ ಇವಾಗ ಎಲ್ಲರೂ ಚರ್ಚೆ ಮಾಡ್ದಂಗೆ ಯಾವುದೇ ರೀತಿಯಲ್ಲಿ ಫುಟ್ಪಾತ್ ಮೇಲೆ ಈ ಸತಿ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಂಗಡಿಗಳನ್ನ ಇಡಬಾರ್ದು ಅಂತಂದ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿರ್ತೀರ. ಅದೇ ರೀತಿಯಲ್ಲಿ ಯಾರು ಫುಟ್ಪಾತಲ್ಲಿ ಅಂಗಡಿಗಳನ್ನ ಎಲ್ಲ ಪೂರ್ತಿಯಾಗಿ ತೆರವುಗೊಳಿಸಿ ಸಾರ್ವಜನಿಕರಿಗೆ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರ ಕ್ರಮ ಕೈಗೊಳ್ಳಬೇಕು ಅಂತಂದ್ಬಿಟ್ಟು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಅವರು ಇದಕ್ಕೆ ಸ್ಪಂದನೆ ಮಾಡಿ ಅವರು ಏನು ಪೊಲೀಸ್ ಅಧಿಕಾರಿಗಳನ್ನ ಏನೇನು ನಿಯೋಜನೆ ಮಾಡಬೇಕೋ ಪಾಳಿವಾರು ಮಾಡ್ತೀವಿ ಅಂತಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಡ್ಕೊತಾರೆ ಅಂತ ಆಶ್ವಾಸನೆ ನನಗೂ ಇದೆ. ಅದೇ ವೈದ್ಯಾಧಿಕಾರಿಗಳು ಇಲ್ಲಿದ್ದಾರೆ. ವೈದ್ಯಕೀಯ ವ್ಯವಸ್ಥೆಗಳು ಕೂಡ ಈ ಸಂದರ್ಭದಲ್ಲಿ ಆಚರಣೆ ಮಾಡ್ತಾರೆ. KEB ಅವರು ವಿದ್ಯುತ್ 24/7 ಯಾವುದೇ ರೀತಿಯಲ್ಲಿ ಅಡೆತಡೆಗಳಾಗದಿರ ವಿದ್ಯುತ್ತನ್ನು ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ಕೊಡ್ತಾರೆ. ಮತ್ತು ಇದಕ್ಕೆ ನಾನು ಕೇಳ್ಕೊಳ್ತಕ್ಕಂಥ ಇಲ್ಲೆಲ್ಲ ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಬಾಂಧವರು ನಾವೆಲ್ಲರೂ ಇದ್ದೀವಿ. ಇದು ಒಂದು ಸಮನ್ವಯತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀರಾ ಅಂತಂದ್ಬಿಟ್ಟು ನನಗೆ ನಂಬಿಕೆ ಇದೆ. ನಾವು ತಮ್ಮಲ್ಲಿ ಎಲ್ಲರ ಹತ್ರ ಕಳಕಳಿಯಾಗಿ ಈ ಒಂದು ನಮ್ಮ ಆಚಾರ ವಿಚಾರ ಏನಿದೆ, ನಮ್ಮ ಒಂದು ಗೌರವ ಘನತೆ ಇಲ್ಲೆಲ್ಲನೂ ಹೇಳಬೇಕು ಅಂದರೆ, ಅಣ್ಣವರು ಅವಾಗಲೇ ಹೇಳಿದರು, ದರ್ಗಾ ಇರ್ತಕ್ಕಂಥ ಇದರಿಂದನೇ ಇವತ್ತು ಈ ಮುರುಗಮಲ್ಲ ಅನ್ನೋ ಹೋಬಳಿಗೆ ಒಂದು ಒಳ್ಳೆಯ ಹೆಸರಿದೆ. ಇಲ್ಲಿಗೆ ಎಲ್ಲೆಲ್ಲಿಂದನೂ ಬರ್ತಾರೆ ಭಕ್ತಾದಿಗಳು, ಎಲ್ಲರೂ ಬರ್ತಾರೆ. ಅವ್ರಿಗೆ ಆಗಲಿ ನಮಗೆ ಆಗಲಿ ಯಾವುದೇ ತೊಂದರೆ ಆಗದಿರ ನಡ್ಕೊಂಡು ಈ ಕಾರ್ಯಕ್ರಮವನ್ನು ದಯವಿಟ್ಟು ಎಲ್ಲರೂ ಯಶಸ್ವಿ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಿಮ್ಮೆಲ್ಲರನ್ನು ಕೇಳಿಕೊಂಡು ನೀವೆಲ್ಲರೂ ಕಾರ್ಯಕ್ರಮಕ್ಕೆ ಹಾಜರಾಗಿ ಹಿಂದೂ ಮುಸ್ಲಿಂ ಬಾಂಧವರು ಎಷ್ಟು ಒಗ್ಗಟ್ಟಾಗಿದ್ದಾರೆ ಅಂತಕ್ಕಂಥದ್ದು ಒಂದು ನಿದರ್ಶನ ಗೊತ್ತಾಗ್ತದೆ. ಅವರ ಮನೆಗೆ ಏನು ಕೇಳ್ತಾ ಇಲ್ಲ, ಅವರ ಒಂದು ಸುತ್ತಕ್ಕೆ ಏನು ಕೇಳ್ತಾ ಇಲ್ಲ. ಅನಾಥ ಕಾಲದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ
ಈ ಒಂದು ಉರುಸನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪಾಪ ಅವರೆಲ್ಲ ಕೇಳ್ತಾ ಇರೋದು ಯಾರಿಗೋಸ್ಕರ, ಈ ಒಂದು ಊರಲ್ಲಿ ಒಳ್ಳೆಯ ಹೆಸರು ಬರಬೇಕು, ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿರಬೇಕು, ಏನು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು, ಏನಾದರೂ ಭಕ್ತಾದಿಗಳು ಬಂದರೆ ಅವರು ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಸಜೆಷನ್ ಅವರು ಕೊಟ್ಟಿದ್ದಾರೆ. ತಾವು ಸಹ ಕಮಿಟಿಯವರು, ದರ್ಗಾ ಕಮಿಟಿಯವರು ಏನಿದ್ದೀರಾ ಮತ್ತು ಆ ಒಕ್ಕೂಟವ್ರು ಏನಿದ್ದೀರಾ, ಇವತ್ತು ಬೇಡ, ಇವತ್ತು ಏನು ಪೀಸ್ ಮಾಡ್ತಾ ಇದ್ದೀವಿ. ಬೇರೆ ಟೈಮಲ್ಲಿ ವರ್ಷಕ್ಕೆ ಒಂದ್ಸಲ 2 ಸಲ ಕರೆಸ್ಬಿಟ್ಟು ಎಲ್ಲರನ್ನ ಹಿಂದೂ ಮುಸ್ಲಿಂ ಬಾಂಧವ್ರನ್ನ ಕರೆಸಿ ಇಲ್ಲಿ ಏನೇನು ಒಂದು ಅವ್ಯವಸ್ಥೆಗಳಿದೆ, ಏನೇನು ದರ್ಗಾಗೆ ಇಂಪ್ರೂವ್ ಆಗಬೇಕು ಅಂತಕ್ಕಂಥದ್ದನ್ನು ಪಾಪ ಅವರೆಲ್ಲ ಹೇಳ್ತಾ ಇದ್ದಾರೆ. ಅದನ್ನು ಏನು ನಮ್ಮ ಡಿಸ್ಟ್ರಿಕ್ಟ್ ಬೋರ್ಡ್ ಆಫೀಸರ್ ಇದ್ದಾರೆ, ನೀವು ಕಮಿಟಿಯವರು ಇದ್ದೀರಲ್ಲ, ನೀವೆಲ್ಲ ಸೇರ್ಕೊಂಡು ಮಾಡಿದ್ರೆ ಅವರು ಎಷ್ಟು ಮನೆಗೆ ಏನಾದ್ರು ಕೇಳ್ತಾ ಇದ್ದಾರೆ. ಇವಲ್ಲ ನಮ್ಮ ದರ್ಗಾ ಇಂಪ್ರೂವ್ ಆಗಲಿ, ಇವತ್ತು ನಮ್ಮ ಭಾರತ ದೇಶದಲ್ಲಿ ದರ್ಗಾ ಒಂದು ಹೆಸರುವಾಸಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಅವ್ರು ಕೇಳ್ತಾ ತಪ್ಪೇನಿಲ್ಲ. ಇದಕ್ಕೆ ತಾವು ಸ್ಪಂದನೆ ಕೊಟ್ಟು ಬೇರೆ ಟೈಮಲ್ಲಿ 1 ವರ್ಷಕ್ಕೆ 2 ಸಲ ಮೀಟಿಂಗ್ ಮಾಡಿ ಇಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನು ಸರಿ ಮಾಡಿದ್ರೆ ನಮ್ಮ ದರ್ಗಾ ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಆಗ್ತದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ದರ್ಗಾ ಇದ್ದರೆ ನಾವು ಸುತ್ತಮುತ್ತ 230-40 ಹಳ್ಳಿ ಇವತ್ತು ಇಲ್ಲಿ ಅಷ್ಟು ಫೇಮಸ್ ಆಗ್ತಾ ಇರಲಿಲ್ಲ. ಇವತ್ತು ದರ್ಗಾ ಮತ್ತು ನಮ್ಮ ಪಾರಿ ಏನಿದೆ ಅದರಿಂದ ಇಲ್ಲಿ 20-30 ಹಳ್ಳಿ ಜನರಿಗೆ ಇವತ್ತು ಜೀವನೋಪಾಯಕ್ಕೆ ಅನುಕೂಲ ಆಗ್ತಾ ಇದೆ. ಇವತ್ತು ಹೆಚ್ಚಿಗೆ ಏನು ಯಾತ್ರಿಕರಿಗೆ ಬಂದರೆ ಇವತ್ತು ನಮ್ಮೆಲ್ಲರಿಗೂ ಅನುಕೂಲ ಆಗ್ತದೆ, ವ್ಯಾಪಾರ ಆಗುತ್ತೆ, ವಹಿವಾಟು ಆಗ್ತದೆ, ಇದಾಗ್ತದೆ, ಎಲ್ಲರಿಗೂ ಅನುಕೂಲ ಆಗ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ತಾವೆಲ್ಲ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇಲ್ಲಿ ಇನ್ನೂ ಹೆಚ್ಚು 2 ಮೀಟಿಂಗ್ಗಳಿಟ್ಟು ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸಿದ್ರೆ ಯಾತ್ರಿಕರು ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗ್ರಾಮಕ್ಕೆ ಬರ್ತಾರೆ. ನಮ್ಮ ದರ್ಗಾ ಮತ್ತು ಇವತ್ತು ಇಲ್ಲಿ ಅನೇಕ ಹಿಂದೂ ದೇವಸ್ಥಾನಗಳು ಪ್ರಸಿದ್ಧಿಯಾಗಿದೆ. ಮುಕ್ತಿಗಿರಿ ಮಠ, ಏನೋ ಬೇರೆ ಬೇರೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಬೆಟ್ಟದ ಮೇಲೆ ಯಮನೋರ ಸ್ವಾಮಿ ದೇವಸ್ಥಾನ, ಸೊ ಇವೆಲ್ಲ ಮೊದಲಿನಿಂದಲೂ ಫೇಮಸ್ ಆಗಿದೆ. ಇವತ್ತು ದರ್ಗಾ ಇವೆಲ್ಲ ಫೇಮಸ್ ಆಗಿದೆ. ನಾವೆಲ್ಲ ಇದೇ ರೀತಿ ಒಂದು ಪವಿತ್ರವಾದ ಯಾತ್ರಾ ಸ್ಥಳವನ್ನು ನಾವೆಲ್ಲರೂ ಸೇರಿ ಇಲ್ಲಿ ಇಂಪ್ರೂವ್ ಮಾಡಿದ್ರೆ ನಮ್ಮ ಜನಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ ಮತ್ತು ನಮ್ಮ ಊರಿಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ಮತ್ತು ನಮ್ಮ ಒಂದು ಅದೃಷ್ಟ ಇವತ್ತು ಈ ಭಾಗದ ನಮ್ಮ ಶಾಸಕರಾದ ಸುಧಾಕರ್ ರೆಡ್ಡಿ ಅವರು, ಉಸ್ತುವಾರಿ ಸಚಿವರು, ಇವತ್ತು ಅನೇಕ ದಿನಗಳ ಕನಸು ಇವತ್ತು ಏನು ಸುಮಾರು ವರ್ಷಗಳಿಂದ ಅವ್ರು ಹೇಳ್ತಾ ಇದ್ರು ಇಲ್ಲಿ ಈ ಒಂದು ದರ್ಗಾನ ಇಂಪ್ರೂವ್ ಮಾಡಬೇಕಂತ. ಇವತ್ತು ಅವರ ಅನೇಕ ನಮ್ಮ ನಸೀರ್ ಅಹಮದ್ ಅವರ ಸಹಕಾರದಿಂದ, ಜಮೀರ್ ಅಹಮದ್ ಅವರ ಸಹಕಾರದಿಂದ ರಾಜ್ಯ ಮಟ್ಟದ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಇವತ್ತು ಈ ಒಂದು ದರ್ಗಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಪ್ರೂವ್ ಮಾಡಬೇಕಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು 32 ಕೋಟಿ ರೂಪಾಯಿಯನ್ನು ಈ ದರ್ಗಾ ಇಂಪ್ರೂವ್ಮೆಂಟ್ಗೆ ಏನೋ ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮೊದಲನೇ ಹಂತದ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಇವತ್ತು ಬುದ್ಧ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ಅಭಿವೃದ್ಧಿ ಕೆಲಸ ಆದರೆ ನಮ್ಮ ಒಂದು ಊರಿನ ಘನತೆ, ಗೌರವ, ನಮ್ಮ ದೇವರ ಒಂದು ದರ್ಗಾ ಆಗಲಿ, ಬೇರೆ ಬೇರೆ ದೇವಸ್ಥಾನ ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಇಂಪ್ರೂವ್ ಆಗುತ್ತೆ. ಇವತ್ತು ಏನು ನಮ್ಮ ಸಚಿವರ ಕನಸು ಏನಿದೆ, ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದರ್ಗಾ ಇಂಪ್ರೂವ್ ಮಾಡಬೇಕಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರ ಸಹಕಾರವನ್ನು ಕೊಟ್ಟಿದೆ. ಆದರೆ ನಮ್ಮ ದರ್ಗಾ ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಫೇಮಸ್ ಆಗುತ್ತೆ. ಮತ್ತು ನಮ್ಮ ಸಚಿವರು ಕೆಲವೇ ದಿವಸಗಳಲ್ಲಿ ಇಲ್ಲಿ ಬಂದು ಬುದ್ಧ ಪೂಜೆಯನ್ನು ಮಾಡಿ ಆ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಾವು ಸಹ ಈ ಭಾಗದ ಮುಖಂಡರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸಹ ನಮ್ಮ ಶಾಸಕರಿಗೆ ನಾವು ಸಪೋರ್ಟ್ ಮಾಡಿ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕು, ತಾವು ಏನು ಒಬ್ಬರು ಕಮಿಟಿಯವರಿಗೆ ಸಹಕಾರ. ಇನ್ನೊಂದು ವಿಚಾರ, ನಾವೆಲ್ಲ ಅಫಿಷಿಯಲ್ಸ್ಗೆ ಹೇಳಿ